ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಆತ್ಮೀಯರೇ. ನಾವು ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ ಎಲ್ಲರೂ ಕೂಡ ಯಾರನ್ನ ನಾವು ಪರಸ್ಪರ ಭೇಟಿಯಾದರೂ ಹೇಳುವಂತಹ ಪದ ಗುಡ್ ಮಾರ್ನಿಂಗ್. ನಾವು ಇಡೀ ದಿನ ಅದೇ ರೀತಿಯಲ್ಲಿ ಗುಡ್ ಮಾರ್ನಿಂಗ್ ಹೇಳೋ ರೀತಿಯಲ್ಲಿ ಗುಡ್ ಆಗಿರ್ತೀವ, ಟೆನ್ಷನ್ ಇಲ್ಲದೆ, ಯಾವುದೇ ನೆಗೆಟಿವ್ ಥಾಟ್ಸ್ ಮಾಡದೆ, ಯಾರ ಜೊತೆಯಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಅವರ ಬಗ್ಗೆ ನೆಗೆಟಿವ್ ಭಾವಗಳನ್ನು ಇಟ್ಕೊಳ್ಳದೆ ನಾವು ಆ ರೀತಿಯಲ್ಲಿ ಯಾರ ಜೊತೆಯಲ್ಲೂ ಭೇಟಿ ಮಾಡ್ತಾ ಇಲ್ಲ. ಕಾರಣ ಗೊತ್ತಾ ನಿಮಗೆ? ಯಾಕೆ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದನ್ನಂತೂ ಚೆಕ್ ಮಾಡ್ಕೊಳ್ತೇವೆ. ನಾನು ವಾಕಿಂಗ್ ಹೋಗಬೇಕು, ಜಾಗಿಂಗ್ ಹೋಗಬೇಕು, ನಾನು ವ್ಯಾಯಾಮ ಮಾಡಬೇಕು ಅಂತ. ಆದರೆ ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ಳೋದು ಹೇಗೆ ಇಂಪಾರ್ಟೆಂಟೋ ಹಾಗೆ ಎಮೋಷನಲ್ ಫಿಟ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಗೆಳೆಯರೆ. ಎಮೋಷನಲಿ ನಾವು ವೀಕ್ ಇದ್ದಾಗ, ಎಮೋಷನಲಿ ನಮ್ಮ ಹತ್ರ ಸ್ಟ್ರೆಂತ್ ಇಲ್ಲದೆ ಇದ್ದಾಗ ನಾವು ಟೆನ್ಷನ್ ಅಂತೂ ಬರ್ತೇವೆ. ಅದಕ್ಕೋಸ್ಕರನೇ ಒಂದು ಮಾತನ್ನು ಹೇಳ್ತಾರೆ, ಇದು ನನಗೆ ಯಾವಾಗೂ ಕೂಡ ತುಂಬ ಚಂದ ಅನಿಸುತ್ತೆ, ಅದನ್ನೇ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ರೀತಿ ಸೆಟ್ ಇಟ್ಕೊಂಡಿರ್ತಾರೆ. ಜ್ಯುವೆಲರಿ ಸೆಟ್ ಇಟ್ಕೊಂಡಿರ್ತಾರೆ, ಸೋಫಾ ಸೆಟ್ ಇಟ್ಕೊಂಡಿರ್ತಾರೆ, ಅದೇ ರೀತಿಯಲ್ಲಿ ಮೊಬೈಲ್ ಸೆಟ್ ಇಟ್ಕೊಂಡಿರ್ತಾರೆ, ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಡೈನಿಂಗ್ ಸೆಟ್ ಕೂಡ ಇಟ್ಕೊಂಡಿರ್ತಾರೆ. ಈ ಎಲ್ಲ ಸೆಟ್ ಜೊತೆಗೆ ಇನ್ನೊಂದು ಸೆಟ್ ಕೂಡ ಎಲ್ಲರೂ ಇಟ್ಕೊಂಡಿರ್ತಾರೆ. ಅದಾಗಿದೆ ಮನಸ್ಸಿನ ಅಪ್ಸೆಟ್. ಎಲ್ಲ ಸೆಟ್ ಇದೆ, ಆದರೆ ಮನಸ್ಸು ಅಪ್ಸೆಟ್ ಇದೆ ಅಂದರೆ ಏನು ಪ್ರಯೋಜನ? ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಮನಸ್ಸು ಅಪ್ಸೆಟ್ ಆಗಿದೆ ಅಂತ ಹೇಳಿದ್ರೆ ನಾವು ಫಿಸಿಕಲಿ ಏನು ಆ ಕಂಫರ್ಟ್ಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಆ ಮನಸ್ಸು ಆ ಒಂದು ಟೆನ್ಷನ್ ಇಂದ ದೂರ ಇಲ್ಲ ಅಂತ ತಿಳ್ಕೊಳ್ಳಿ. ಆಗ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನಾವು ಎಮೋಷನಲ್ ಫಿಟ್ನೆಸ್ನ ನಾವೆಲ್ಲರೂ ಕೂಡ ಇಟ್ಕೋಬೇಕು. ಏನಿದೆ ಎಮೋಷನಲ್ ಫಿಟ್ನೆಸ್? ಎಮೋಷನಲ್ ಫಿಟ್ನೆಸ್ ಅಂತ ಹೇಳಿದ್ರೆ ಸೈಕಾಲಜಿಕಲಿ ಮತ್ತು ಮಾನಸಿಕವಾಗಿ ಸ್ಟ್ರೆಂಥೆನ್ ಆಗಿರೋದು, ಎಮೋಷನಲಿ ಸ್ಟ್ರೆಂತ್ ಆಗೋದು. ಉದಾಹರಣೆಗೆ ನಮಗೆ ಗೊತ್ತೇ ಇರ್ತಕ್ಕಂಥದ್ದು, ವ್ಯಾಕ್ಸಿನ್ ಅನ್ನೋದು ಏನು ಮಾಡುತ್ತೆ? ಯಾವುದಾದ್ರೂ ಬಾಡಿನಲ್ಲಿ ಇರ್ತಕ್ಕಂಥ ವೈರಸ್ನ ಕಿಲ್ ಮಾಡಬೇಕು, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಬೇಕು ಅಂದರೆ ವ್ಯಾಕ್ಸಿನ್ನ ಎಲ್ಲರೂ ಕೂಡ ಹಾಕಿಸ್ಕೊತಾರೆ. ಅದೇ ರೀತಿ ಜೀವನದಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಯಾಕಂದರೆ ಈ ಪ್ರಾಬ್ಲಮ್ಸೇ ನಮ್ಮ ಜೀವನಕ್ಕೆ ಒಂದು ವ್ಯಾಕ್ಸಿನ್ ಅನ್ನೋದು ನಾವು ಮರ್ತೋಗ್ತೇವೆ. ನಾವು ಯಾವಾಗ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸನ್ನು ವ್ಯಾಕ್ಸಿನ್ ಅಂತ ತಿಳ್ಕೊಳ್ತೇವೆ, ಆ ವ್ಯಾಕ್ಸಿನ್ನ ಒಂದು ಶಕ್ತಿ ನಮ್ಮಲ್ಲಿ ಹೆಚ್ಚಿಸ್ಕೋಬೇಕಾದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ನಾವು ಎದುರಿಸ್ತಕ್ಕಂಥ ಇಮ್ಯುನಿಟಿ ಬೆಳೆಸ್ಕೋಬೇಕು. ಯಾವಾಗ ನಾವು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ರಲ್ಲಿ ನಮ್ಮನ್ನ ನಾವು ಪರಿಣಿತರಾಗ್ತಾ ಹೋಗ್ತೇವೆ, ಅದರಲ್ಲಿ ನಾವು ಡೆವಲಪ್ ಆಗ್ತಾ ಹೋಗ್ತೇವೆ, ಆಗ ಎಮೋಷನಲಿ ಸ್ಟ್ರೆಂಥನ್ ಆಗ್ತೇವೆ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಚಿಕ್ಕ ಥಾಟು ಕೂಡ ಏನಾಗುತ್ತೆ, ದೊಡ್ಡ ನೆಗೆಟಿವ್ನ ಕ್ರಿಯೇಟ್ ಮಾಡೋಕ್ಕೂ ಕೂಡ ಅದು ಫ್ಯಾಕ್ಟರ್ ಆಗುತ್ತೆ. ಅದಕ್ಕೆ ನಮ್ಮ ಮನಸ್ಸಿನ ಡಯಟ್ ನಾವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮಲ್ಲಿ ಪ್ರಾಬ್ಲಮ್ನ ಎದುರಿಸ್ತಕ್ಕಂಥ ಶಕ್ತಿ ಬರೋದಿಲ್ಲ. ಈಗ ನೋಡಿ, ಯಾರಿಗಾದ್ರೂ ಕೂಡ ವ್ಯಾಕ್ಸಿನ್ ಹಾಕಿರ್ತಾರಲ್ಲ, ಅವ್ರಿಗೆ ಆ ಇಮ್ಯುನಿಟಿ ಜೊತೆಗೆ ಸ್ವಲ್ಪ ಡಯಟ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಮನಸ್ಸಿಗೂ ಕೂಡ ಆ ಪ್ರಾಕ್ಟೀಸ್ ಆಗಬೇಕಾಗಿದೆ. ಎಮೋಷನಲಿ ಸ್ಟ್ರೆಂಥನ್ ಇದ್ದವರು ಮಾತ್ರನೇ ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಗೆಳೆಯರೆ. ಎಷ್ಟೋ ಜನ ಎಲ್ಲದರಲ್ಲೂ ಸಕ್ಸಸ್ ಅಂತ ಮುಂದೆ ಹೋಗ್ತಾರೆ, ಆದರೆ ತನ್ನ ಒಂದು ಸೆಲ್ಫ್ಗೋಸ್ಕರ ಬಂದಾಗ, ತನ್ನ ಒಂದು ವ್ಯಕ್ತಿಗತವಾದಂಥ ಪರ್ಸನಲ್ ಟೈಮಿಂಗ್ ಬಂದಾಗ ಅವರು ಅದನ್ನು ಮರ್ತೋಗ್ತಾರೆ. ಪ್ರಾಬ್ಲಮ್ಸ್ನ ಎಲ್ಲಿ ತನಕ ನಾವು ವ್ಯಾಕ್ಸಿನ್ ಥರ ಟ್ರೀಟ್ ಮಾಡಲ್ಲ, ಅಲ್ಲಿ ತನಕ ನಮ್ಮಲ್ಲಿ ಎಮೋಷನಲ್ ಹೆಲ್ತ್ ಯಾವತ್ತೂ ಕೂಡ ನಾವು ಬೆಳೆಸ್ಕೊಳಕ್ಕಾಗಲ್ಲ. ಹೇಗೆ ಒಂದು ಪರ್ಸನ್ ಜಿಮ್ಗೆ ಹೋಗ್ತಾನೆ, ಜಿಮ್ಮಿಗೆ ಹೋಗಿ ಒಂದೇ ದಿನ ಅವನಲ್ಲಿ ಮಸಲ್ ಪವರ್ ಬೆಳೆಯಲ್ವಲ್ಲ, ಅವನು ಡೈಲಿ ಆ ಜಿಮ್ಮಲ್ಲಿ ಅವನು ಮಾಡಬೇಕಾಗಿರುವಂತಹ ಒಂದು ಸಾಧನೆ ಮಾಡ್ತಾ 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 ಅವನಿಗೆ ಮಸಲ್ ಪವರ್ ಡೆವಲಪ್ ಆಗುತ್ತೆ. ಅದೇ ರೀತಿ
ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ತೇವೆ, ಪ್ರಾಬ್ಲಮ್ 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 ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ನೇ ದೊಡ್ಡದಾಗಿ ಆಲೋಚನೆ ಮಾಡ್ತೇವೆ ಹೊತ್ತು ಆ ಪ್ರಾಬ್ಲಮ್ ಬಂದಿರೋದೇ ನನ್ನ ಎಮೋಷನಲ್ ಹೆಲ್ತ್ನ ಅದನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅಂತ ನಾವು ಯಾವತ್ತೂ ತಿಳ್ಕೊಳಕ್ ಹೋಗ್ಲಿಲ್ಲ. ಹಾಗಾದ್ರೆ ಎಮೋಷ್ನಲಿ ಹೆಲ್ತ್ ಆಗ್ಲಿಕ್ಕೆ ನಾವು ಮಾಡಬೇಕಾಗಿರೋದೇನು ಅಂದ್ರೆ ಮನಸ್ಸಿನ ಡಯಟ್. ನಾನೊಂದು ಚಿಕ್ಕ ಟಿಪ್ ಹೇಳ್ತೇನೆ ಗೆಳೆಯರೆ. ಎಮೋಷನಲ್ ಹೆಲ್ತ್ ಪ್ರತಿದಿನ ನೀವು ನಿಮ್ಮಲ್ಲಿ ಬೆಳೆಸ್ಕೋಬೇಕಾದ್ರೆ 1 ವೀಕ್ ನೀವೆಲ್ಲರೂ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ಏನದು? ಹಿಂದಿನ ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಎದ್ದು ಕೂಡಲೇ ನಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಥಾಟ್ ಬರಬೇಕು ಅನ್ನೋ ಉದ್ದೇಶದಿಂದಾನೇ ನಮ್ಮ ಎದುರುಗಡೆ ಯಾವುದಾದ್ರೂ ಒಂದು ದೇವರ ಫೋಟೋ ಹಾಕ್ಕೊಳ್ತಾ ಇದ್ರು. ಆ ದೇವರ ಫೋಟೋ ಹಾಕ್ಕೊಂಡು ಕಣ್ಣು ಬಿಟ್ಟು ಕೂಡಲೇ ದೇವ್ರ ದರ್ಶನ ಮಾಡು ಅಂತ ಹೇಳ್ತಾ ಇದ್ರು. ಆ ದೇವ್ರ ದರ್ಶನ ಮಾಡೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದ ಬಿಗಿನಿಂಗ್ ಆಫ್ ದ ಡೇ ಫಸ್ಟ್ ಥಾಟ್ ಏನ್ ಬರ್ತಾ ಇತ್ತು ಅಂದ್ರೆ ದೇವರನ್ನ ನೋಡಿದೀನಿ, ನನಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಂಥ ಆಲೋಚನೆಯಿಂದ ಎದ್ದೇಳ್ತಾ ಇದ್ರು. ಅದೇ ಒಂದು ಎಮೋಷನಲಿ ಸ್ಟ್ರೆಂತ್ ಆಗ್ಲಿಕ್ಕೆ ಅವತ್ತಿನ ದಿವಸ ಸೀಡ್ ಹಾಕ್ದಂಗಾಯ್ತು, ಬೀಜ ಬಿತ್ತನೆ ಮಾಡ್ದಂಗಾಯ್ತು. ಹಾಗೆ ಇವತ್ತಿನ ಒಂದು ಈ ಮಾಡರ್ನೈಸೇಷನ್, ಈ ಒಂದು ಯಾವುದಾದ್ರೆ ನಾವೆಲ್ಲರೂ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಜೀವಿಸ್ತಾ ಇದ್ದೀವಿ. ಈಗ ಎಲ್ಲರೂ ಫಸ್ಟ್ ಎದ್ದು ಕೂಡಲೇ ಮಾಡೋದು ದೇವರನ್ನ ನೋಡ್ತಕ್ಕಂಥ ಕೆಲಸ ಅಲ್ಲ, ಮೊಬೈಲ್ನ ನೋಡ್ತಕ್ಕಂಥ ಕೆಲಸ. ಅಂದ್ರೆ ಮೊಬೈಲ್ ದರ್ಶನ ಮಾಡ್ತಾ ಇದ್ದಾರೆ. ಇದು ಎದ್ದು ಕೂಡಲೇ ನಾವು ಏನು ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಆಗಿರ್ಬೋದು, ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮೇಲ್ ಆಗಿರ್ಬೋದು, ಏನೇ ಒಂದು ಚೆಕ್ ಮಾಡ್ತೀವಿ, ಅದರಲ್ಲಿ ಏನಾದ್ರೂ ಒಂದು ಚಿಕ್ಕದು ನೆಗೆಟಿವ್ ಆಗಿರ್ತಕ್ಕಂಥದ್ದಾಗ್ಲಿ, ಯಾವುದಾದ್ರೂ ಒಂದು ಮಾತು ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋದು ನಮಗೆ ನೋಡಿದ್ದೇ ಆದ್ರೆ ಅದರ ಪ್ರಭಾವ ಇಡೀ ನಮ್ಮ ಡೇ ರೊಟೀನ್ ಅದರ ಮೇಲೆ ಏನಾಗ್ಬಿಡುತ್ತೆ, ಡಿಪೆಂಡೆನ್ಸಿ ಆಗ್ಬಿಡುತ್ತೆ. ನಮ್ಮ ಮನಸ್ಸು ಉತ್ಸಾಹದಲ್ಲಿರಲ್ಲ, ಖುಷಿಯಲ್ಲಿರಲ್ಲ, ಸಂತೋಷವಾಗಿರಲ್ಲ, ಆನಂದವಾಗಿರಲ್ಲ. ಹಾಗಾದ್ರೆ ನಾವು ಎದ್ದು ಕೂಡಲೇ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿದ್ವಿ, ಆದ್ರೆ ಒಳಗಡೆ ಇರ್ತಕ್ಕಂಥ ನಮ್ಮ ಮನಸ್ಸಿಗೆ ಗುಡ್ ಮಾರ್ನಿಂಗ್ ಹೇಳದ್ವಾ? ನಮ್ಮ ಮನಸ್ಸಿಗೆ ಗುಡ್ ಮಾರ್ನಿಂಗ್ ಹೇಳೋದು ಅಂದ್ರೆ ಎದ್ದು ಕೂಡಲೇ ನಮ್ಮ ಮನಸ್ಸಿಗೆ ಒಂದು ಗುಡ್ ಥಾಟ್ ಅನ್ನ ಬಿಗಿನಿಂಗ್ ಆಫ್ ದ ಡೇ ನಾವೆಲ್ಲರೂ ಅದನ್ನ ಕ್ರಿಯೇಟ್ ಮಾಡಬೇಕು. ನೀವೇ ಚೆಕ್ ಮಾಡ್ಕೊಂಡು ನೋಡಿ. ಇವತ್ತಿನ ಡೇಟ್ ನೀವು ಅನ್ಕೊಂಡಿರೋಂಥ ದಿನ ಅಂತ ತಿಳ್ಕೊಳ್ಳಿ, ಅಥವಾ ಡೇನ ಫಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವತ್ತು ಥರ್ಸ್ಡೇ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಬರೋ ಥರ್ಸ್ಡೇವರೆಗೂ ಪ್ರತಿದಿನ ಎದ್ದು ಕೂಡಲೇ ನೀವು ಮೊಬೈಲ್ನ ನೋಡೋದನ್ನ ಬಿಟ್ಬಿಟ್ಟು ನಿಮ್ಮ ಮನಸ್ಸಿನೊಂದಿಗೆ ಒಂದು ಒಳ್ಳೆ ಆಲೋಚನೆಯಿಂದ ನೀವು ಐ ಆಮ್ ವೆರಿ 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 ಗ್ರೇಟ್, ಐ ಆಮ್ ಗ್ರೇಟ್ಫುಲ್ ಇನ್ ದಿಸ್ ಯೂನಿವರ್ಸ್. ನಾನು ಈ ಪ್ರಪಂಚದಲ್ಲಿ ಯೂನಿವರ್ಸಲ್ಲೇ ನಾನೊಂದು ಗ್ರೇಟ್ ಆಗಿರ್ತಕ್ಕಂತಹ ಒಂದು ಶಕ್ತಿ ಆಗಿದ್ದೀನಿ. ಐ ಆಮ್ ಪವರ್ಫುಲ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ಹ್ಯಾಪಿ, ಐ ಆಮ್ ಪೀಸ್ಫುಲ್, ಐ ಆಮ್ ಲವ್ಫುಲ್. ಅಂದ್ರೆ ಫುಲ್ ಅನ್ನೋಂಥ ಶಬ್ದ ನಿಮ್ಮ ಮನಸ್ಸಿಗೆ ತುಂಬಾ ಉತ್ಸಾಹ ಕೊಡುತ್ತೆ ಗೆಳೆಯರೆ. ಯಾಕಂತ ಹೇಳಿದ್ರೆ ಯಾವುದೇ ಆಗಿರ್ಲಿ, ಒಂದು ಗ್ಲಾಸ್ ಆಗಿರ್ಲಿ, ಒಂದು ಬಟ್ಲಾಗಿರ್ಲಿ, ಯಾವುದರಲ್ಲೇ ಆಗಲಿ, ಯಾವುದಾದ್ರೂ ಒಂದು ಕಂಟೆಂಟು ಫುಲ್ ಆಗಿದ್ದಾಗ ನೋಡೋಕ್ಕೆ ಚೆನ್ನಾಗಿ ಅನ್ಸುತ್ತೆ, ಹೌದಾ ಅಲ್ವಾ? ಈಗ ಯಾವುದಾದ್ರೂ ಒಂದು ವ್ಯಾಲ್ಯೂಬಲ್ ಆಗಿರ್ತಕ್ಕಂತಹ ಒಂದು ವಸ್ತು ಸ್ವಲ್ಪ ಇದೆ ಅಂದ್ರೆ ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಥಿಂಕ್ ಮಾಡ್ತೀವಿ. ಅದೇ ಆ ವ್ಯಾಲ್ಯೂಬಲ್ ಇರ್ತಕ್ಕಂಥದ್ದು ಓವರ್ಫ್ಲೋ ಆಗ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ನಾವು ಯಾರಾದ್ರೂ ಕೂಡ ಮನೆ ಗೃಹ ಪ್ರವೇಶ ಮಾಡಿದಾಗ ಹಾಲು ಉಕ್ಕಿಸ್ತೇವೆ. ಹಾಲನ್ನ ತುಂಬಿಸ್ಬಿಟ್ಟು ನಾವು ಹಂಗೆ ನೋಡಲ್ಲ, ಹಾಲು ಉಕ್ಕೋದನ್ನ, ಹಾಲು ಹರಿಯೋದನ್ನ ನಾವು ನೋಡೋದಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಆ ಒಂದು ಖುಷಿ, ಆ ಒಂದು ಹ್ಯಾಪಿನೆಸ್, ಶಾಂತಿ ಇದೆಲ್ಲ ಫುಲ್ಲಾಗಿ ಬರಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಫಸ್ಟ್ ಥಾಟ್ ಕೊಡ್ಬೇಕಾಗಿರೋದು ಐ ಆಮ್ ಪೀಸ್ಫುಲ್, ಐ ಆಮ್ ಹ್ಯಾಪಿಯರ್, ಐ ಆಮ್ ದ ಬೆಸ್ಟ್, I am the great, I am thankful to universe, I thankful to almighty, I thankful for all people who helped me. ಯಾರ್ಯಾರೆಲ್ಲರೂ ನನಗೆ ಪ್ರತಿ ದಿನ ನನ್ನ ಜೀವನದಲ್ಲಿ ಯಾರ್ಯಾರೆಲ್ಲರೂ ಕೂಡ ನನ್ನ ಸಂಪರ್ಕದಲ್ಲಿ ಬರ್ತಾರೆ, ನನ್ನ ಸಂಬಂಧದಲ್ಲಿ ಬರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಹೃದಯದಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಂತ ನೀವು ಯಾವಾಗಾದರೂ ಆ ರೀತಿಯಲ್ಲಿ ಫೀಲ್ ಮಾಡಿ ನೋಡಿ ಗೆಳೆಯರೇ. ನೀವು ಮಾಡಬೇಕಾಗಿರೋದು ಒಂದು ಚಿಕ್ಕ ಪ್ರಯೋಗ ಏನು ಅಂದರೆ, ಎದ್ದು ಕೂಡಲೇ ಬೆಸ್ಟ್ ಥಾಟ್, ಗುಡ್ ಥಾಟ್,
ಹ್ಯಾಪಿ ಥಾಟ್, ಗ್ರೇಟ್ ಥಾಟ್, ಎಲಿವೇಟೆಡ್ ಥಾಟ್. ಈ ಥಾಟ್ನ ಮಾಡಿ ಗೆಳೆಯರೆ. ನೀವು 5 ನಿಮಿಷ ನಿಮ್ಮ ಮನಸ್ಸಿಗೆ ಗುಡ್ ಮಾರ್ನಿಂಗ್ ಹೇಳಿ, ಈ ರೀತಿಯಲ್ಲಿ ಈ ರೀತಿ ಗುಡ್ ಮಾರ್ನಿಂಗ್ ಹೇಳಿ, ಮತ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಆಗ ನೀವು ಆ ಗುಡ್ನೆಸ್ನ ಫೀಲ್ ಮಾಡ್ತೀರಾ. ಜಸ್ಟ್ ಅಪ್ಲೈ ಇಟ್ ಇನ್ ಯುವರ್ ಲೈಫ್ ಆ್ಯಂಡ್ ಎಂಜಾಯ್ ದ ಡೇ. ಇದೇ ನಾನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.